ಶೆಟ್ಟರ್ ಬಿಜೆಪಿಗೆ ಯೂಟರ್ನ್ ನಿಂದ ಈಶ್ವರಪ್ಪ. ಏನೋ ಮೇಲೆ ಮೇಲೆ ಸ್ವಲ್ಪ ಹೇಳಲೇಬೇಕು, ಕಾಂಗ್ರೆಸ್ ಸೇರಿದಕ್ಕೆ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ ಹತ್ರನೇ ಬರ್ತಾರೆ. ಈಶ್ವರಪ್ಪನವರಿಗೆ ಶೆಟ್ಟರ್ ಭರ್ಜರಿ ತಿರುಗೇಟು. ಒಂದು ಸಣ್ಣ MLA ಟಿಕೆಟ್ ಅಂತ, ಅದೇ ಒಂದು ಸಣ್ಣ MLA ಟಿಕೆಟ್ ಕೊಡ್ಸಲಿಕ್ಕಾಗಿಲ್ಲ ನಿಮಗೆ. ಬಿಜೆಪಿ ರಿಪೇರಿ ಮಾಡಲಾಗದಷ್ಟು ಹದಗೆಟ್ಟು ಹೋಗಿದೆಯಾ? 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 5 ತಿಂಗಳಷ್ಟೇ ಬಾಕಿ ಇದೆ. ಇಂಥ ಟೈಮಲ್ಲಿ ರಾಜ್ಯ ಕಾಂಗ್ರೆಸ್ ಭರ್ಜರಿ ಆಪರೇಷನ್ ಹಸ್ತಕ್ಕೆ ಇಳಿದಿದೆ. ಬಿಜೆಪಿಯ ಘಟಾನುಘಟಿ ನಾಯಕರಿಗೆ ಗಾಳ ಹಾಕೋಕೆ ನಿಂತಿದೆ. ಅದರಲ್ಲೂ ಬಿಜೆಪಿಯಲ್ಲಿ ಅಸಮಾಧಾನಗೊಳ್ಳುವ ಲಿಂಗಾಯತ ನಾಯಕರನ್ನು ಸೆಳೆಯೋಕೆ ರಾಜ್ಯ ಕಾಂಗ್ರೆಸ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಓಪನ್ ಟಾಸ್ಕ್ ಕೊಟ್ಟಿದೆ. ಆದ್ರೆ ಬಿಜೆಪಿಯಲ್ಲಿ ಸೈಡ್ಲೈನ್ ಆಗಿರೋ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಮಾತ್ರ ಜಗದೀಶ್ ಶೆಟ್ಟರ್ ಅವರೇ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತೇಳಿ ಪದೇ ಪದೇ ಹೇಳಿಕೆಗಳನ್ನ ಕೊಟ್ಟು ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕೋ ಯತ್ನಕ್ಕೆ ಕೈ ಹಾಕಿದ್ದಾರೆ. ಆದ್ರೀಗ ಕೆ.ಎಸ್. ಈಶ್ವರಪ್ಪನವರ ಈ ಮಾತಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ವಾಪಸ್ ಹೋಗೋ ವಿಚಾರದ ಬಗ್ಗೆ ಶೆಟ್ಟರ್ ಬಿಜೆಪಿ ನಾಯಕರಿಗೆ ಕೊಟ್ಟ ಆ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮುಳುಗುತ್ತಿರೋ ಹಡಗಾಗಿದೆ. ಇಂಥ ಪಕ್ಷಕ್ಕೆ ಸದ್ಯ ಯಾರು ಹೋಗೋಕೆ ಸಾಧ್ಯವೇ ಇಲ್ಲ. ಹೀಗಂತ ಹೇಳಿಕೆ ಕೊಟ್ಟಿರೋ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಮುಖಂಡ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬರ್ತಾರೆ ಎಂದ ಈಶ್ವರಪ್ಪನವರಿಗೆ ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋ ಪ್ರಶ್ನೆಯೇ ಇಲ್ಲ, ನನಗೆ ಈಶ್ವರಪ್ಪನವರನ್ನ ಭೇಟಿಯಾಗುವ ಅವಶ್ಯಕತೆ ಇಲ್ಲ, ಇದುವರೆಗೂ ನನ್ನ ಅವರು ಭೇಟಿ ಮಾಡಿಲ್ಲ, ಭೇಟಿಯಾಗುವ ಅವಶ್ಯಕತೆ ಇಲ್ಲ, ಹೀಗೆ ಮಾತಾಡಿ ಪಕ್ಷ ಬಿಟ್ಟು ಹೋಗೋರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಶೆಟ್ಟರ್ ಈಶ್ವರಪ್ಪನವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನ ಸ್ಪ್ರೆಡ್ ಮಾಡೋ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡೆಯುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿಜೆಪಿಗೆ. ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿಜೆಪಿ ಹೋಗುವಂಥ ಪ್ರಶ್ನೆನೇ ಇಲ್ಲ ಅಂತ ನಾ ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಒಂದು MLA ಟಿಕೆಟ್ ಸಣ್ಣದು ಅಂತಾರೆ. ಹೌದು, ಒಂದು MLA ಟಿಕೆಟ್ ಕೊಡಿಸೋಕೆ ನಿಮಗೆ ಆಗ್ಲಿಲ್ಲ, ನಿಮಗೂ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಶೆಟ್ಟರ್ ಈಶ್ವರಪ್ಪನವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಅಪಮಾನದಿಂದ ಹೊರಗೆ ಬಂದಿದ್ದೇನೆ, ಈಶ್ವರಪ್ಪನವರೇ ನಿಮಗೆ ಧಕ್ಕೆ ಆದ್ರೆ ಗೊತ್ತಾಗುತ್ತೆ. ಅಡ್ವಾಣಿ ವಾಜಪೇಯಿ ಅವರ ಕಾಲದ ಬಿಜೆಪಿ ಇದೀಗ ಉಳಿದಿಲ್ಲ. ಸಿದ್ಧಾಂತ ಮಾತಾಡೋದನ್ನ ಈಶ್ವರಪ್ಪ ಬಿಟ್ಟು ಬಿಡಲಿ ಎಂದ ಶೆಟ್ಟರ್ ಕರ್ನಾಟಕ ಬಿಜೆಪಿ ಉದ್ಧಾರ ಆಗೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಏನು ಅಪಮಾನ ಮಾಡಿ ಈಗ ಹೇಳಿದ್ರೆ ಒಂದು ಸಣ್ಣ MLA ಟಿಕೆಟ್ ಅಂತ ಹೇಳಿ, ಅದೇ ಒಂದು ಸಣ್ಣ MLA ಟಿಕೆಟ್ ಕೊಡ್ಸಲಿಕ್ಕಾಗಿಲ್ಲ ನಿಮಗೆ. ಅವ್ರಿಗೆ ಸಿಕ್ಕಿಲ್ಲ. ಹೆಂಗೆ ಮಾತಾಡ್ತಂದ್ರೆ ಒಂದು ಸಣ್ಣ MLA ಟಿಕೆಟ್ಗಾಗಿ, ಹೌದಪ್ಪ ಒಂದು ಸಣ್ಣ MLA ಟಿಕೆಟ್ ಒಬ್ಬ ಹಿರಿಯರು ಕೊಡ್ಲಿಕ್ಕಾಗಿ ಸಾಕಲಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆ. BSY ಬೊಮ್ಮಾಯಿ ಬಾಯಿಗೆ ಬೀಗ. ಅದೇಕೆ ತುಟಿ ಬಿಚ್ಚುತ್ತಿಲ್ಲ ಈ ಇಬ್ಬರು? ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಬ್ಬರು ಮಾತನಾಡ್ತಿದ್ದಾರೆ. ಬಿಜೆಪಿ ರಿಪೇರಿ ಆಗೋಕೆ ಆಗೋದೇ ಇಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಇದೀಗ ಮಾತನಾಡಲೇಬೇಕು, ಸೋಲಿಸೋಕೆ ಹಣ ಕೊಟ್ಟಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದವರು ಅಂತಾರೆ. ಇದಕ್ಕೆ ಯಾಕೆ ಯಡಿಯೂರಪ್ಪ ಬೊಮ್ಮಾಯಿ ಮಾತನಾಡ್ತಿಲ್ಲ? ವೈಯಕ್ತಿಕ ಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸಿದ್ರು, ಯಾರದ್ದೋ ಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸಿದ್ರು, ಹೀಗಾಗಿ ಕಾಂಗ್ರೆಸ್ ಬಿಟ್ಟು ನಾನು ವಾಪಸ್ ಬಿಜೆಪಿಗೆ ಹೋಗೋ ಪ್ರಶ್ನೆಯೇ ಇಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಜಗದೀಶ್ ಶೆಟ್ಟರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಟೀಕೆ ಮಾಡ್ತಾರೆ, ಯಾರು ಯಡಿಯೂರಪ್ಪವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ, ಮತ್ತೆ ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ. ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗ ಈ ಪಾರ್ಟಿ ಉದ್ಧಾರ ಆಗ್ತದೆ ಸಾಧ್ಯನೇ ಇಲ್ಲ. ಕರ್ನಾಟಕದ ಬಿಜೆಪಿ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ರಾಜ್ಯ ಬಿಜೆಪಿ ನಿಜಕ್ಕೂ ಮುಳುಗುತ್ತಿರೋ ಹಡಗಾಗಿದೆಯಾ? ಅದು ರಿಪೇರಿ ಮಾಡಲು ಸಾಧ್ಯವಾಗದಷ್ಟು ಹದಗೆಟ್ಟು ಹೋಗಿದೆಯಾ? ರಾಜ್ಯ ಬಿಜೆಪಿಯಲ್ಲಿ ಕೆ.ಎಸ್. ಈಶ್ವರಪ್ಪನವರನ್ನೇ ತೆಗೆದು ಸೈಡ್ಗಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಈಶ್ವರಪ್ಪ ಅದೇಗೆ ಕರೆದುಕೊಂಡು ಬಿಜೆಪಿಗೆ ಹೋಗ್ತಾರೆ? ಬಿಜೆಪಿ ಪಕ್ಷದಲ್ಲಿನ ಅಸಮಾಧಾನಿತರು ಈ ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.